ಸ್ಟೋನ್ ಇಸ್ ಡ್ರಾಪ್ಡ್ ಇಂಟು ಅ ಕ್ವೈಟ್ ಲೇಕ್ ಅಂತ ಹೇಳಿದ್ರೆ ಸುಮ್ಮನೆ ನಿಂತಿದೆ ನೀರು, ಆಯಿತಾ. ಯಾರು ಏನು ಕಲ್ಲು ಎಸೆಯೋದು ಏನು ಮಾಡ್ತಾಯಿಲ್ಲ, ಅದ್ರ ಪಡೋದು ನಿಂತಿದೆ, ಬೆಳಿಗ್ಗೆ ಇರುತ್ತಲ್ಲ ಆ ಥರ. ಅ ವೇವ್ ಮೂವ್ಸ್ ಇನ್ ಅ ಸರ್ಕಲ್ at the speed of 5 centimeter per second. At the instance when the radius of the circular wave is 8 centimeter, how fast is the enclosed area increasing? ಇದನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಸ್ತೀನಿ. ಇದು ನಿಮ್ಮ ಲೇಕ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನೋ ಆಗ್ತಾಯಿಲ್ಲ ಇವಾಗ ನಾನು ಒಂದು ಕಲ್ಲು ಎಸ್ತಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಈ ರೀತಿಯಲ್ಲಿ ಅಲೆ ಶುರು ಆಗುತ್ತೆ ಅಲ್ವಾ, ಹೀಗೆ ದೂರ ಹೋಗ್ಕೊಳುತ್ತೆ, ಸರಿನಾ? ಹೌದಲ್ವಾ? ಸೊ ಈ ರೀತಿಯಲ್ಲಿ ಕಲ್ಲೆಸ್ದಾಗ ಈ ಅಲೆ ಇಲ್ಲಿಂದ ಶುರು ಹಾಕ್ಕೊಂಡು ಈ ಥರ ದೂರ ಹೋಗ್ತಾ ಇರುತ್ತೆ, ಸರಿನಾ? ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಥರ ಇದ್ದು ಒಂದು ಹೊತ್ತಲ್ಲಿ ಒಂದು ಸೆಕೆಂಡ್ ಬಿಟ್ಟು ನೋಡ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ದೊಡ್ಡದಾಗಿದೆ ಅಂತ ಹೇಳ್ಕೊಳ್ಳಿ. ಆಯಿತಾ? ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಇದರ ರೇಡಿಯಸ್ಸು 10 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಇದರ ರೇಡಿಯಸ್ಸು 15 ಆಗೋಗುತ್ತೆ ಅಲ್ವಾ? ಇವಾಗ ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವು ಮೇಲಿಂದ ನೋಡ್ತಂದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಈ ಥರ ಇತ್ತು ಅಂತ ತಿಳ್ಕೊಳ್ಳಿ, ಕಲ್ಲೆಸ್ದಾಗ ಈ ರೀತಿಯಲ್ಲಿ ಹೆಚ್ಚಾಕೊಂಡು ಹೋಗುತ್ತಲ್ವಾ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮಧ್ಯದಿಂದ ಈ ಕೊನೆಯವರೆಗೂ ಪ್ರತಿ ಒಂದು ಸೆಕೆಂಡಲ್ಲೂ 5 ಸೆಂಟಿಮೀಟ್ರ್ ಹೆಚ್ಚಾಕೊಂಡು ಹೋಗ್ತಾಯಿದೆ. ಸ್ಪೀಡ್ ಅಂತ ಹೇಳಿದಾಗ ಏನು ಹೆಚ್ಚಾಕೊಂಡು ಹೋಗುತ್ತೆ, ಏರಿಯಾ ಹೆಚ್ಚಾಕೊಂಡು ಹೋಗುತ್ತೆ ಮತ್ತು ಸರ್ಕಂಫರೆನ್ಸ್ ಹೆಚ್ಚಾಕೊಂಡು ಹೋಗುತ್ತೆ. ಇದೆಲ್ಲ ಜೊತೆಗೆ ರೇಡಿಯಸ್ಸು ಕೂಡ ಇಟ್ಸ್ ಅ ಲೀನಿಯರ್ ರಿಲೇಷನ್ಶಿಪ್. ಒಂದು ಪಾಯಿಂಟ್ ತೊಗೊಂತು ಅಂತ ಹೇಳಿದ್ರೆ ಒಂದು ಸೆಕೆಂಡಲ್ಲಿ ಇದು ಒಂದು ಪಾಯಿಂಟ್ ಅಂತ ಹೇಳ್ಕೊಳ್ಳಿ, ಅದನ್ನು ಒಂದು ಪಾಯಿಂಟು ಮುಂದಿನ ಸೆಕೆಂಡಲ್ಲಿ 5 ಸೆಂಟಿಮೀಟರ್ ಹೆಚ್ಚಾಗಿರುತ್ತೆ. ಸೊ ಏನು ಹೆಚ್ಚಾಗ್ತಾಯಿದೆ, ಡೈರೆಕ್ಟಾಗಿ ರೇಡಿಯಸ್ ಹೆಚ್ಚಾಗ್ತಾಯಿದೆ. ಸೊ ದ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್ ಅಟ್ ಅ ರೇಟ್ ಆಫ್ 5 ಸೆಂಟಿಮೀಟರ್ ಫಾರ್ ಎವ್ರಿ ಸೆಕೆಂಡ್. ಸೊ ಪ್ರತಿಯೊಂದು ಸೆಕೆಂಡ್ಗೂ ಇಟ್ ಇಸ್ ಇನ್ಕ್ರೀಸಿಂಗ್ ಅಟ್ ಅ ರೇಟ್ ಆಫ್ 5 ಸೆಂಟಿಮೀಟರ್. 10 ಇರೋದು 15 ಆಗುತ್ತೆ, ಸರಿನಾ? ಸೊ ನಮ್ಮ ಹತ್ರ ಇವಾಗ ಸ್ಪೀಡ್ ಇದೆ, ಮತ್ತಿಲ್ಲಿ ನಾವು ಏರಿಯಾ ಕಂಡುಹಿಡಬೇಕು. ಏರಿಯಾ ಎನ್ಕ್ಲೋಸ್ಡ್ ಬೈ ದ ವೇವ್ ಅಂತ ಹೇಳ್ತು ಅಂದರೆ ಇದನ್ನು ನೋಡ್ತೀನಿ ನೋಡಿ. ಇವಾಗ ಏರಿಯಾ ಅಂತ ಹೇಳಿದ್ರೇನು, ಈ ಜಾಗ ಇದೆಯಲ್ಲ, ಈ ಜಾಗ ಏನಾಗ್ತಾಯಿದೆ, ಹೆಚ್ಚಾಗ್ಕೊಂಡು ಹೋಗ್ತಾಯಿದೆ. ಅದು ಹೇಗಿದೆ ಅಂತ ಹೇಳಿ, ಅದು ಹೇಗೆ ಹೆಚ್ಚಾಗ್ತಾಯಿದೆ, ಯಾವ ರೇಟಲ್ಲಿ ಹೆಚ್ಚಾಗ್ತಾಯಿದೆ ಅಂತ ಹೇಳಿ ಪ್ರಶ್ನೆ. ಸ್ಪೀಡ್ ಆ್ಯಂಡ್ ಏರಿಯಾ. ಆಯಿತಾ? ಇವೆರಡು ನಾವು ಇವಾಗ ಲಿಂಕ್ ಮಾಡಬೇಕು. ಇವೆರಡು ಸಂಬಂಧ ಹೇಗಿರುತ್ತೆ, ವಿತ್ ಹೆಲ್ಪ್ ಆಫ್ ರೇಡಿಯಸ್. ಇವೆರಡು ಸಂಬಂಧ ನಾವು ರೇಡಿಯಸ್ ಮುಖಾಂತರ ಮಾತಾಡ್ಬೋದು. ಸೊ ಇದು ನಿಮ್ಮ ds/dt, ಇದು dA/dt, ಮತ್ತಿದು dr/dt, ದ ಒನ್ ವಿಚ್ ಲಿಂಕ್ಸ್ ದೆಮ್. ಸೊ ಇದನ್ನು ವರ್ಕೌಟ್ ಮಾಡ್ತಂದರೆ ನಮ್ಮ ಉತ್ತರ ಬಂದಂಗೆ ಲೆಕ್ಕ. So we have been given that ds by dt is 5 centimeter per second. We have dA by dt when r is equal to 8 centimeter is what we have to figure out. ವರ್ಕಿಂಗ್ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತಲ್ವ, ವಿಚ್ ಇಸ್ AFR ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ, πr². ಬಟ್ ಕೊನೆಯದಾಗಿ ಈ ds/dt ಹೇಗೆ ಉಪಯೋಗಿಸೋದು, dr/dt ಎಲ್ಲಿಂದ ಬರುತ್ತೆ, ಸುಲಭ ಕಂಡು. ಇವಾಗ ತಾನೇ ಇಲ್ಲಿ ಮಾತಾಡಿದ್ರೆ ರೇಡಿಯಸ್ ಯಾವ ರೇಟಲ್ಲಿ ಹೆಚ್ಚಾಗ್ತಾಯಿದೆ ಅಂತ ಹೇಳಿದ್ರೆ 5 ಸೆಂಟಿಮೀಟರ್ ಅಂತ ಹೇಳಿ. ಸೊ ಅದನ್ನೇ ನಾವು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆಯೋಣ. ಆ್ಯಸ್ ದ ವೇವ್ಸ್ ಸ್ಪೀಡ್ is 5 centimeter per second,
This implies the radius of the wave to is increasing at 5 centimeter per second. ಸರಿನಾ ಅಂತ ಹೇಳ್ತು ಅಂದರೆ ಡಿ ಎಸ್ ಬೈ ಡಿ ಟಿ ವಿಲ್ ಬಿ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಅಷ್ಟೇ, ಇನ್ನೇನಿದ್ರು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ ಮತ್ತು ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. ಹಾಂ, ಸೊ ವಿ ಹ್ಯಾವ್ Fr which is equal to pi r square. Now differentiate Fr with respect to t. So we have dA by dt is equal to 2 into pi into r dr by dt. So radius ಕೂಡ ಬದಲಾಗ್ತಾ ಇದೆಯಲ್ಲ, ಹಾಗಾಗಿ dr by dt ನೂ ಬರುತ್ತೆ. This is as per the chain rule. So ಇಲ್ಲಿ ನಾವು dA by dt at r is equal to 8 centimeter is what we are looking at. This is 2 pi 8 and this is 5. So all in all ನಮ್ಮ ಉತ್ತರ 80 pi centimeter square per second. ಈ ಭಾಗ it carries half marks. ಯೂನಿಟ್ ಬರೀಲ್ಲ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಗೋವಿಂದ. ಕೊನೆಯದಾಗಿ ಇವಾಗ ದ ಏರಿಯಾ ಆಫ್ ಸರ್ಕಲ್ ಇಸ್ ಇನ್ಕ್ರೀಸಿಂಗ್ at a rate of 80 pi centimeter cube per second at r is equal to 8 centimeter. ಸರಿನಾ? ಸೊ ಈ ರೀತಿಯಲ್ಲಿ ಕನ್ಕ್ಲೂಡ್ ಮಾಡೋದು ಒಳ್ಳೆಯದು. ಸೊ ಕರೆಕ್ಟ್ ಮಾಡೋರಿಗೆ ಸುಲಭ ಆಗುತ್ತೆ. ಅಂಡರ್ಲೈನು ಕೂಡ ಮಾಡಿ. ಆಯಿತಾ ಹುಡುಗರ? ಪ್ರತಿಯೊಂದು ಪ್ರಶ್ನೆಯಲ್ಲೂ ಈ ಅನಾಲಿಸಿಸ್ ಪಾರ್ಟ್ ಅಲ್ವಾ, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಕಷ್ಟದ ಪ್ರಶ್ನೆಗಳೆಲ್ಲ ಸುಲಭ ಆಗುತ್ತೆ. ಏನಿದ್ರೂ ಫಾರ್ಮುಲಾ ಬರ್ಕೊಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು ಅಷ್ಟೇ. ಈ ಗಿವನ್ ನೀವು ಅರ್ಥ ಮಾಡಿಕೊಂಡು ಏನು ಕಂಡುಹಿಡಿಬೇಕು ಅಂತ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆದಂಗೆ. ಇನ್ನು ಫಾರ್ಮುಲಾಸ್ ಅದೆಲ್ಲ ಬರೋದೆಲ್ಲ ಸುಲಭ ಇರುತ್ತೆ. ಸೊ ಬೇಸಿಕ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಇಷ್ಟೊತ್ತು ದಡ್ತಾನ ಅದು ಕಲ್ತೀರಿ. ಬೇಸಿಕ್ ಫಾರ್ಮುಲಾಸ್ ಎಲ್ಲ ಕಲ್ತ್ಕೊಳ್ಳಿ.